ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೊಡಪ್ಪ, ಯಾರಿಗೂ ಫೋನ್ ಮಾಡ್ಬಿಡಪ್ಪ. ನಾವು ಇದೇ ಕಣ ಫೋನ್ ಕಿತ್ಕೊಬಿಟ್ಟೆ. ಯಾಕೆ ನಿನ್ ಫೋನ್ನಾಗೆ ನಾನು ಯಾರಿಗೂ ಫೋನ್ ಮಾಡಬಾರ್ದ? ಓ, ಫೋನ್ನಾಗೆ ಏನಾರ ಗುಟ್ಟಿಟ್ಟಿದ್ಯಾ? ಯಾರಿಗೂ ಫೋನ್ ಮಾಡಬೇಡ. ಯಾಕೆ? ನಾವು ಏನಾಯ್ತು? ಸ್ನೇಹ ಸ್ನೇಹ ಏನು? ಸ್ನೇಹ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ಟಿದ್ದಲ್ಲಪ್ಪ. ಏನ್ ಹೇಳ್ತಿದ್ದೆ ಅಣ್ಣ ನೀನು? ಹೌದು ಕಣಪ್ಪ, ಹೌದು, ನಾನು ಹೇಳ್ತಿರೋದು ನಿಜ. ಹೌದು. ಕಾಳಿ, ಕಾಳಿ, ಸಹನ ಬರ್ತಾ ಇದ್ದಾಳೆ. ಹೇಳ್ಬೇಡ ಪ್ಲೀಸ್. ಹೇಳ್ತಿದ್ರೆ ಹೆಂಗಣ? ಬೇಡ ಪ್ಲೀಸ್, ಬೇಡ. ಕಾಳಿ, ಸ್ನೇಹಂಗ್ ಫೋನ್ ಮಾಡಿದ್ಯಾ? ಹೂನವಿ ಮಾಡ್ದೆ. ಇವನಂತೆ? ಅದೇ ಊರ್ನಾಗೆ ಫುಲ್ ಸಂಭ್ರಮ. ಸ್ನೇಹ ಫುಲ್ ಬ್ಯುಸಿ ಅಂತೆ. ಏ, ಅಪ್ಪಿ ತಪ್ಪಿ ಪುರ್ಸಿಗೆ ನನ್ನ ಬಗ್ಗೆ ಏನಾರು ಹೇಳ್ಬಿಟ್ಯಾ? ಹೇ ಇಲ್ಲವೇ. ಏ ಕಾಳಿ, ಯಾಕೆ ಒಂಥರ ಇದೆಯಾ? ಏನಿಲ್ಲವೇ, ಅದು ಪಟಾಕಿ ಹೊಡಿತವ್ರಲ್ಲ, ಹೊಗೆಗೆ ಕಣ್ಣು ಉರಿತೈತೆ. ನೋಡ್ಲಾ, ನಾನು ಹೇಳಿಲ್ವಾ ಪಟಾಕಿ ಹೊಡೆಯೋದು ಬೇಡ ಅಂತ? ವರ್ಷಕ್ಕೆ ಒಂದೇನ್ಸಲಿ ಪಟಾಕಿ ಹಚ್ಚೋದು. ನೀನ್ ಬಾರಕ್ಕ, ಬಾ ನೀನು. ಕಾಳಿ, ಅಪ್ಪಯ್ಯ, ಅಂತ ಹೇಳಿದ್ರೆ ಸಹನ ಏನ್ ಮಾಡ್ತಾಳಂತ ಊಹಿಸ್ಕೊಳಕ ಕಷ್ಟ ಆಯ್ತದೆ. ಏನ್ ಹೇಳ್ತಿದ್ಯಲ್ಲ ಕಾಳಿ? ಅಂದ್ರೆ ಸ್ನೇಹ ಅಪಘಾತದಾಗೆ? ಅಜಿ ಸುಮ್ಮನೆ ಅಜಿ. ಎಲ್ಲ ಉಸು ಉಸು ಅಂತಿದ್ಯಾ? ತೀರ್ಕೊಂಡವಳ? ಹೌದಮ್ಮ, ಸ್ನೇಹ ಮೇಡಮ್ಮು ಆಕ್ಸಿಡೆಂಟಲ್ಲಿ ತೀರೋದ್ರು. ಈ ವಿಷಯನ ಹುಡುಗಿಗೆ
ಹೇಳ್ತಾ ಇದ್ದೀರಲ್ಲ ನೀವಿಬ್ರು. ಹೆಂಗೆ ಹೇಳೋ ಸಚಿ, ತಂಗಿ ಬಂದು ಕರ್ಕೊಂಡು ಹೋಯ್ತಾಳಂತ ಸಾನ ಖುಷಿಯಾಗವಳು. ಅದಕ್ಕೆ ಅಂತ ಇದನ್ನ ಅವಳಿಂದ ಮುಚ್ಚಿಡಕ್ಕಾಯ್ತದ? ಅವಳಿಗೆ ಯಾವತ್ತಿದ್ರು ಈಸಿಯಾಗಿ ಗೊತ್ತಾಗ್ಲೇಬೇಕು. ಎಲ್ಲಿ ನಂಜಮ್ಮ ಅವರು ಬರ್ತೀನಿ ಅಂದ್ರು? ಬತ್ತಾಳೆ. ನನ್ನ ವೈರಿ ಸತ್ತಿದ ಖುಷಿನ ನನಗೆ ಹಂಚ್ಕೊಳಕ್ಕಿರೋದು ನೀವಿಬ್ಬರೇ. ಈಗ ಆ ರಾಜಿ ಅದು ಯಾವ ಕಾಡಿಗೆ ಹೋಗಿದ್ದಾಳೋ ಏನೋ, ಫೋನು ಇಲ್ಲ, ಯಾವ ಸುದ್ದಿನೂ ಇಲ್ಲ. ಅವಳು ಬಿಡು, ಮಾಡೋದೆಲ್ಲ ಅನಾಚಾರ, ಮುಣಿಗೆ ಮಾತ್ರ ಮಲ್ಗೆ ಹೂವಿನ ಹಾರ ಅಂದಂಗೆ. ತೀರ್ಥಯಾತ್ರೆಗೆ ಹೋಗಾವಳಂತೆ, ಅದ್ಯಾವ್ರು ಒಳ್ಳೇದು ಮಾಡ್ತಾನೋ ಏನೋ. ಯಾವ್ದನ ಶನಿವಾರನೋ ಭಾನುವಾರನೋ ವಾಪಸ್ ಬರ್ತಾಳು ಬಿಡು. ಅವಳು ಹೋಗ್ಲಿ ಬಿಡು. ನಂಜಮ್ಮ ಅವರೆಲ್ಲಿ? ಮಗಳು ಕಣ್ತಪ್ಸಿ ಬರ್ತೀನಿ, ನೀನು ಹೋಗಿರು ಅಂದ್ಲು. ಬರ್ತಾಳು ನೋಡಿ. ಸ್ನೇಹ ತೀರ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಫೀಲಿಂಗ್ ಅವಳೆ. ನೀನಿನ್ ಖುಷಿನ ತೋರಿಸ್ಬೇಡ. ನಾನು ಯಾಕೆ ತೋರಿಸ್ಬಾರ್ದು? ಏನು ನಂಜಮ್ಮ ಅವರೇ, ಫುಲ್ ಫೀಲಿಂಗಲ್ಲಿದ್ದೀರಂತೆ? ಯಾಕೆ ಕರೆದಿದ್ದು? ಓ, ಈಗ ಕರೆಯೋದಕ್ಕೆ ಕಾರಣ ಬೇರೆ ಬೇಕಾ? ಬರ್ತಾ ಏನಾದರೂ ಸ್ವೀಟ್ ತೊಗೊಂಬರೋಣ ಅಂತ ಅಂದ್ಕೊಂಡೆ. ಆಮೇಲೆ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಹೋದ್ರೆ ಆಯಿತು ಅಂತ ಸುಮ್ಮನಾದೆ. ಸ್ವೀಟಾ? ಸ್ವೀಟ್ ಯಾಕೆ? ಅಯ್ಯೋ, ಇನ್ಯಾಕೆ, ನನ್ನ ವೈರಿ ತೀರ್ಕೊಳ್ಳಲ್ಲ. ಏನು ಹುಡುಗಿನಿ ನೀನು? ಅವಳು ಸತ್ತಿದ್ರು ಇಟ್ಟೊಂದು ಸಂಭ್ರಮ ಪಡ್ತಿದ್ಯಲ್ಲ? ಓ ಹೌದಾ? ಬಂಗಾರತೆ ಕೋಮಾದಲ್ಲಿರೋದು ನಿಮಗೆ ಖುಷಿನೇ ಇಲ್ವಾ? ಮಾತಾಡಿ ನಂಜಮ್ಮ ಅವರೇ. ಆದರೂ ಬಂಗಾರಮ್ಮ ಸತ್ತಿಲ್ವಲ್ಲ? ಅತ್ತೆ ಸತ್ತಿಲ್ಲ ಸರಿ, ಆದರೆ ನಿಮಗೆ ಖುಷಿ ಇರೋದಂತೂ ನಿಜ ತಾನೇ? ನಿಮಗೂ ನ್ಯಾಯ, ನನಗೂ ನ್ಯಾಯನಾ? ಅತ್ತೆ ಕೋಮಾದಲ್ಲಿರೋದಕ್ಕೆ ಖುಷಿ ಪಡೋ ನೀವು, ಸೊಸೆ ಸತ್ತಿದ್ದಕ್ಕೆ ಖುಷಿ ಪಡೋ ನನ್ನನ್ನು ಪ್ರಶ್ನೆ ಮಾಡೋ ಹಕ್ಕು ನಿಮಗಿಲ್ಲ. ರಾಧಾ, ಇರಮ್ಮ, ನಾವುಗಳೆಲ್ಲರೂ ಒಟ್ಟಾಗಿದ್ರೆ ಅಷ್ಟೇ ಉಳಿಯೋದು, ಇಲ್ಲ ಅಂದರೆ ಅಷ್ಟೇ ಕತೆ. ಶಶಿಕಲಾ, ನೀನು ಮಗಳು ಮಾತಾಡೋದು ನೋಡ್ತಿದ್ರೆ ಯಾಕೋ ಇದನ್ನೆಲ್ಲ ಇವಳೇ ಮಾಡೋವಳೆ ಅನಿಸ್ತಾ ಇದೆ ನನಗೆ. ಹಾಗೆ ಮಾಡಿದರೆ ಚೆನ್ನಾಗೇ ಇರ್ತಿತ್ತು, ಆದರೆ ಅದಕ್ಕೆ ಸಿಂಗಾರಮ್ಮ ಅವಕಾಶ ಕೊಡಲಿಲ್ಲ ಅಷ್ಟೆ. ಸಿಂಗಾರಮ್ಮನ? ಓ, ನಿಮ್ಮಿಬ್ರಿಗೂ ಈ ವಿಷಯನೇ ಗೊತ್ತಿಲ್ಲ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.